ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಪಥ್ರೀನಾ ಸಿರಪ್ ಬಗ್ಗೆ. ಪಥ್ರೀನಾ ಸಿರಪ್ ಅಂದ್ರೆ ಏನು, ಯಾವ ಸಮಸ್ಯೆ ನಿಮಗಿದ್ರೆ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಟ್ಟಿರ್ತಾರೆ, ಇದ್ರೊಳಗೆ ಘಟಕ ದ್ರವ್ಯ ಏನೇನು ಇರ್ತಾವು, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನು ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡ್ಬೋದು, ಇದನ್ನು ತೊಗೊಂಡ್ರೆ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ, ಯಾರು ಇದ್ರ ಉಪಯೋಗ ಮಾಡಕ್ಕೆ ಹೋಗ್ಬಾರ್ದು, ಮೂಲ್ಯ ಏನು, ಎಲ್ಲಿಂದ ಇದನ್ನು ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಪಥ್ರೀನಾ ಸಿರಪ್ ಇದು ನೋಡ್ರಿ ಒಂದು ಆಯುರ್ವೇದಿಕ್ ಪ್ರಾಪ್ರಿಯೇಟರಿ ಮೆಡಿಸಿನ್. ಇದ್ರ ಉಪಯೋಗ ಎಲ್ಲಿ ಮಾಡ್ತಾರೆ ಅಂದ್ರೆ ನೋಡ್ರಿ, ನಿಮ್ಗೆ ಕಿಡ್ನಿ ಏನದೋ ಅದ್ರೊಳಗೆ ಏನರ ಸ್ಟೋನ್ಸ್ ಆಗ್ಯಾವಂದ್ರೆ, ಕಲ್ಲು ಆಗ್ಯಾವಂದ್ರ, ಇಲ್ಲ ಕಿಡ್ನಿ ಯಂತ್ರ ಒಂದು ನಳಿ ಹೋಗ್ತೈತ್ರಿ ಮೂತ್ರಕೋಶದ ಮಟ್ಟ, ಯುರೇಟರ್ ಅಂತ ಕರಿತೀವಿ, ಅದ್ರೊಳಗೆ ಏನರ ಕಲ್ಲು ಆಗ್ಯಾವಂದ್ರ, ಇಲ್ಲ ನಿಮ್ಮ ಮೂತ್ರಕೋಶ ಒಳಗಡೆ ಏನರ ಕಲ್ಲು ಆಗ್ಯಾವಂದ್ರೆ ಬ್ಲಾಡರ್ ಕ್ಯಾಲ್ಕುಲಾ ಅಂತೀವಿ, ಇಲ್ಲ ನಿಮ್ಮ ಪಿತ್ತ ಚೀಲದಾಗ ಏನರ ಕಲ್ಲು ಆಗೈತೆ ಅಂದ್ರೆ ಗ್ಯಾಲ್ ಬ್ಲಾಡರ್ ಸ್ಟೋನ್ ಅಂತೀವಿ, ಇಲ್ಲ ನಿಮಗೆ ಕಾಲ್ಮಡಿ ಮಾಡೋ ಮುಂದೆ ಬಹಳ ಜಾಸ್ತಿ ಉರಿ 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 ಅನಿಸ್ತೈತೆ ಅಂದ್ರೆ, ಕಾಲ್ಮಡಿ ಬಹಳ ಕಡಿಮೆ ಬರ್ತೈತೆ ಅಂದ್ರೆ, ಇಲ್ಲ ನಿಮ್ಮ ಮೂತ್ರನೊಳಗೆ ಯಾವುದೇ ರೀತಿ ಇನ್ಫೆಕ್ಷನ್ ಆಗೈತೆ ಅಂದ್ರೆ, ಇವೆಲ್ಲ ಕಂಡೀಷನ್ ಅನ್ನು ಸರಿಪಡಿಸ್ಲಿಕ್ಕೆ ಡಾಕ್ಟರ್ ಇದನ್ನ ಬರೆದು ಕೊಟ್ಟಿರ್ತಾರೆ. ಇದನ್ನ ಹೊರತುಪಡಿಸಿ ಕೂಡ ಡಾಕ್ಟರ್ ನಿಮ್ಗೆ ಬೇರೆ ಸಮಸ್ಯೆದಾಗ ಕೂಡ ಇದನ್ನ ಬರೆದು ಕೊಡ್ಬೋದು ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ. ಸೊ ಅಲ್ಲಿ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದ್ರಿ. ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇದ್ರ ಘಟಕ ದ್ರವ್ಯ ಬಗ್ಗೆ. ಸೊ ನೋಡ್ರಿ, ಪ್ರತಿ 10 ml ಸಿರಪ್ ಏನಿದೆ ಪಥ್ರೀನಾ ಸಿರಪ್, ಇದ್ರೊಳಗಡೆ ಶುದ್ಧ ಶಿಲಾಜೀತ್ 160 mg, ಪುನರ್ನವ 500 mg, ಗೋಖರು 450 mg, ಪಾಷಾಣ ಭೇದ 100 mg, ಅಪಮಾರ್ಗ 50 mg, ವರುಣಚಾಲ್ 400 mg, ಕುಲಥಿ 400 mg, ಮೂಲಿಕ್ಷಾರ 75 mg, ಶೀತಲ್ಚೀನಿ 50 mg, ಗೋಖರು ಬಡ 400 mg, ಮೊಕೋಯ್ 150 mg, ಕಾಕರಿ ಬೀಜ 100 mg, ದಾರು ಹರಿದ್ರ 50 mg, ದುರ್ವ 600 mg, ಸಾರಿವ 100 mg, ಪಲಾಶ ಪುಷ್ಪ 100 mg, ಶ್ವೇತ ಪರ್ಪಟಿ 100 mg, ಸರ್ಜಿಕ್ಷಾರ 50 mg, ಲಜ್ಜಾಲು ಮೂಲ 100 mg, ಶುಗರ್ ಬೇಸ್ ಅವಶ್ಯಕತೆ ಅನುಸಾರ ಹಾಕಿರ್ತಾರೆ. ಇವನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿಸಿ ತಯಾರು ಮಾಡ್ತಾರೆ. ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ ಯಾವ್ದಪ್ಪ ಅಂದ್ರೆ ಬೈದ್ಯನಾಥ್ ಆಯುರ್ವೇದ, ಝಾನ್ಸಿ ಅವ್ರಿಂದ ತಯಾರು ಮಾಡ್ತಾರ್ರಿ. ಈಗ ನಾನು ನಿಮ್ಗೆ ಇದ್ರ ಡೋಸೇಜ್ ಬಗ್ಗೆ ತಿಳಿಸ್ಕೊಡ್ತೀನಿ, ಯಾವ ಪ್ರಕಾರ ಡಾಕ್ಟರ್ ನಿಮ್ಗೆ ಇದನ್ನ ಉಪಯೋಗ ಮಾಡಕ್ ಹೇಳ್ತಾರೆ. ಇಲ್ಲಿ ನೋಡ್ರಿ, ಬೇರೆ ಬೇರೆ ವಯಸ್ಸು ಪ್ರಕಾರ ಎಷ್ಟೆಷ್ಟು ತಗೋಬೇಕಂದ್ರೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಿಮ್ಮ ವಯಸ್ಸು ನೀವು 6 ವರ್ಷಲಿಂತ್ರ 12 ವರ್ಷದ ಮಟ್ಟ ಮಕ್ಕಳು ಯಾವ ರೀತಿ ತಗೋಬೇಕಂದ್ರ 5 ml ಬೆಳಿಗ್ಗೆ, 5 ml ರಾತ್ರಿ ಊಟ ಆದ ನಂತರ ಇದನ್ನ ತಗೋಬೇಕ್ರಿ. 12 ವರ್ಷಕ್ಕಿಂತ ದೊಡ್ಡವ್ರು ಯಾರು ಅದಾರ, ಹುಡುಗ ಹುಡುಗಿ ಆಗಿರ್ಬೋದು, ಪುರುಷರು ಮಹಿಳೆಯರಾಗಿರ್ಬೋದು, 10 ml ಬೆಳಿಗ್ಗೆ, 10 ml ರಾತ್ರಿ ಊಟ ಆದ್ಮೇಲೆ ಡಾಕ್ಟರ್ ನಿಮ್ಗೆ ಇದನ್ನು ತೊಗೊಳಕ್ ಹೇಳ್ತಾರೆ. ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದು. ಎಷ್ಟು ದಿನದ ಮಟ್ಟ ಇದನ್ನ ಉಪಯೋಗ ಮಾಡಬೇಕು. ಸೊ ನೋಡಿ, ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ನಿಮ್ಗೆ ತೊಗೊಳಕ್ ಹೇಳಂದ್ರೆ ಅಷ್ಟು ದಿನ ತೋರಿ. ಯಾಕಂದ್ರೆ ಡಾಕ್ಟರ್ ಎಲ್ಲ ನಿಮ್ಮ ಪರಿಶೀಲನೆ ಮಾಡಾದ್ಮೇಲೆ ಇದ್ರ ಜೊತೆ ಸ್ವಲ್ಪ ಸಪೋರ್ಟಿವ್ ಮೆಡಿಕೇಶನ್ ಕೊಟ್ಟಿರ್ತಾರ. ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಿಮ್ ಡಾಕ್ಟರ್ ಎಷ್ಟು ದಿನ ತೊಗೊಳಕ್ ಹೇಳಂತಾರೆ ಅಷ್ಟು ದಿನ ಅದ್ರ ಉಪಯೋಗ ಮಾಡಬಹುದು. ಇದರಲ್ಲಿ ನೋಡ್ರಿ, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ. ಯಾರು ಇದನ್ನು ಬಳಸಕ್ ಹೋಗ್ಬಾರ್ದು ಅಂದ್ರೆ, ಇದ್ರೊಳಗೆ ಘಟಕ ದ್ರವ್ಯ ನಾನು ನಿಮ್ಗೆ ಏನೇನು ತಿಳಿಸ್ಕೊಟ್ಟಿನಿ, ಯಾವುದೇ ಘಟಕ ದ್ರವ್ಯ ಮೊದಲು ನಿಮ್ಗೆ ಅಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಇದ್ರ ಉಪಯೋಗ ಮಾಡಬೇಡ್ರಿ. ಗರ್ಭವತಿ ಮಹಿಳೆಯವರು ಮತ್ತು ಯಾವ ತಾಯಂದ್ರೆ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡ್ತಾರ, ಡಾಕ್ಟರ್ ಸಲಹೆ ಇರಲಾರ್ದೆ ಇದನ್ನ ಉಪಯೋಗ ಮಾಡಕ್ ಹೋಗ್ಬೇಡ್ರಿ. ಮೌಲ್ಯದ ಬಗ್ಗೆ ಹೇಳ್ಬೇಕಂದ್ರೆ 260 ರೂಪಾಯಿದಾಗ 200 ml ಸಿರಪ್ ನಿಮಗೆ ಸಿಗ್ತೈತ್ರಿ. ಬೈದ್ಯನಾಥ್ ಕಂಪನಿ ಅವ್ರದ್ದು ಪಥ್ರೀನಾ ಸಿರಪ್. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ, ಆನ್ಲೈನ್ ಫಾರ್ಮಸಿ ಆ್ಯಪ್ ಮುಖಾಂತರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ, ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನ ಪ್ರೆಸ್ ಮಾಡಿಬಿಡ್ರಿ. ಅದನ್ನ ಪ್ರೆಸ್ ಮಾಡಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ, ಲೈಕ್ ಬಟನ್ನ ಪ್ರೆಸ್ ಮಾಡಿ. ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಸಲಹೆ ಇರಲಾರ್ದ ತೊಗೊಳಕ್ ಹೋಗ್ಬೇಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.